ಆಸ್ಪತ್ರೆಯೊಂದಕ್ಕೆ ಎಮರ್ಜೆನ್ಸಿ ಕೇಸ್ ಒಂದನ್ನು ಕರ್ಕೊಂಡು ಬಂದಿರ್ತಾರೆ. ಒಬ್ಬ ಚಿಕ್ಕ ಹುಡುಗನಿಗೆ ರೋಡ್ ಆಕ್ಸಿಡೆಂಟ್ ಆಗಿರುತ್ತೆ. ಹಾಗೆ ಚಿಂತಾಜನಕ ಪರಿಸ್ಥಿತಿಯಲ್ಲಿರುವಂತಹ ಆ ಹುಡುಗನನ್ನ ಅಲ್ಲಿ ಕರ್ಕೊಂಡು ಬಂದಾಗ ಅವನನ್ನ ಟ್ರೀಟ್ ಮಾಡೋದಕ್ಕೆ ಅಲ್ಲಿ ಡಾಕ್ಟರ್ ಇರೋದಿಲ್ಲ. ಡಾಕ್ಟರ್ ಬರ್ತಾರೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಎಷ್ಟೊತ್ತಾದ್ರೂ ಡಾಕ್ಟರ್ ಸುಳಿವಿಲ್ಲ. ಇವರಿಗೆ ಕಾದು ಕಾದು ಸಾಕಾಗುತ್ತೆ. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಗಡಿಬಿಡಿಯಲ್ಲೇ ಡಾಕ್ಟರ್ ಬಂದಾಗ ಆ ಡಾಕ್ಟರ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಈ ಊರಲ್ಲಿರೋದು ಇದೊಂದೇ ಆಸ್ಪತ್ರೆ, ಅದಕ್ಕೋಸ್ಕರ ನಾವು ಇಲ್ಲಿಗೆ ಕರ್ಕೊಂಡು ಬಂದಿದ್ವಿ. ಇಲ್ಲ ಅಂತಂದರೆ ನಾವು ಬೇರೆ ಕಡೆ ಹೋಗ್ತಾ ಇದ್ವಿ, ಬೇರೆ ಕಡೆ ಡಾಕ್ಟರ್ಸ್ ಇರ್ತಾ ಇದ್ರು. ನಿಮಗೊಂದು ಸ್ವಲ್ಪನೂ ಜವಾಬ್ದಾರಿ ಇಲ್ವಾ? ಎಷ್ಟೊತ್ತಾಯಿತು ನಾವು ಇಲ್ಲಿಗೆ ಬಂದು, ಎಷ್ಟು ಕಾಲ್ ಮಾಡಿಸಿದ್ವಿ, ಆದರೂ ಕೂಡ ನೀವು ಇಷ್ಟೊತ್ತು ಮಾಡಿದ್ರಿ ಬರೋದನ್ನು. ಇದನ್ನೆಲ್ಲ ನೋಡಿದ್ರೆ ನಿಮಗೆ ಯಾಕೆ ಬೇಕು ಹಾಸ್ಪಿಟಲ್? ನಿಮ್ಮಂಥವ್ರಿಗೆ ಯಾಕೆ ಬೇಕು ಡಾಕ್ಟರ್ ಆಗುವಂತಹ ಕೆಲಸ? ಒಂದು ಡೆಡಿಕೇಶನ್ ಇಲ್ಲ ಅಂತಂದಮೇಲೆ ನೀವು ಯಾಕೆ ಡಾಕ್ಟರ್ ಆಗ್ತೀರಾ ಅಂತ ಬಾಯಿಗೆ ಬಂದ ಹಾಗೆ ಬೈಯೋದಕ್ಕೆ ಶುರು ಮಾಡ್ತಾರೆ ಒಂದೇ ಸಮನೆ. ಅದಕ್ಕೆ ಆ ಡಾಕ್ಟರ್ ಏನೂ ಮಾತಾಡೋದಿಲ್ಲ. ಇಮ್ಮಿಡಿಯೇಟಾಗಿ ಆಪರೇಷನ್ ಥಿಯೇಟರ್ಗೆ ಹೋಗ್ತಾರೆ. ಆ ಮಗುವಿನ ಆಪರೇಷನ್ ಮಾಡ್ತಾರೆ. ಆಪರೇಷನ್ ಆದ ಮೇಲೆ ಮಗು ಅಪಾಯದ ಸ್ಥಿತಿಯಿಂದ ಸಹಜವ ಸ್ಥಿತಿಗೆ ಮರಳಿ ಚೇತರಿಸ್ಕೊಳ್ತಾನೆ. ಇದಾಗಿ ಸ್ವಲ್ಪ ಹೊತ್ತಲ್ಲೇ ಮತ್ತೆ ಪುನಃ ಆ ಸಂಬಂಧಿಕರು ಮತ್ತು ಅಲ್ಲಿರುವವರೆಲ್ಲರೂ ಕೂಡ ಡಾಕ್ಟರ್ನ ತರಾಟೆಗೆ ತಗೊಳ್ತಾರೆ. ಹೇಗಿದೆ ಕಂಡೀಷನ್ನು? ನೀವೇನು ಉತ್ತರ ಕೊಡ್ತಾ ಇಲ್ಲ, ನಾವು ಬಂದು ಎಷ್ಟೊತ್ತಾಯಿತು, ಆಪ್ರೇಷನ್ ಆದಮೇಲೆ ಮಗು ಯಾವ ರೀತಿ ಇದೆ, ಒಂದು ಸ್ವಲ್ಪ ಮಾತಾಡಿ ಅಂತ ಹೇಳಿದಾಗ ಡಾಕ್ಟರ್ ಏನೂ ರೆಸ್ಪಾಂಡ್ ಮಾಡೋದಿಲ್ಲ. ಇನ್ನೂ ಇವ್ರಿಗೆ ಕೋಪ ಜಾಸ್ತಿ ಆಗುತ್ತೆ. ಡಾಕ್ಟರ್ ತುಂಬ ಗಡಿಬಿಡಿಯಿಂದ ಅಲ್ಲಿಂದ ಹೊರಟು ಬಿಡ್ತಾರೆ, ಏನೂ ಮಾತಾಡೋದಿಲ್ಲ. ಆಗ ಡಾಕ್ಟರ್ ಬಗ್ಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ಈ ಡಾಕ್ಟರ್ಗೆ ಎಷ್ಟು ಅಹಂಕಾರ ಅಲ್ವಾ? ಆಪರೇಷನ್ ಮಾಡಿದ್ದಾರೆ, ಮಗು ಹೇಗಿದೆ ಅಂತ ನಾವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ, ಏನು ಉತ್ತರ ಕೊಡದೆ ಇವ್ರು ಹೋಗ್ತಿದಾರಲ್ಲ ಅಂತ ಅಂದ್ಕೊಂಡು ಡಾಕ್ಟರ್ ಮೇಲೇ ಮತ್ತಷ್ಟು ಕೋಪ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅಲ್ಲಿರುವಂತಹ ನರ್ಸ್ ಬಳಿ ಕೇಳ್ತಾರೆ, ನಿಮ್ಮ ಡಾಕ್ಟರ್ಗೆ ಜವಾಬ್ದಾರಿ ಇಲ್ವಾ? ಒಂದು ಸ್ವಲ್ಪನೂ ಮಾತಾಡ್ತಾ ಇಲ್ಲ ಆ ಮನುಷ್ಯ. ಬಂದಾಗಲಿಂದ ನಾವು ನೋಡ್ತಾ ಇದ್ದೀವಿ, ಇಷ್ಟೊಂದೆಲ್ಲ ಅಹಂಕಾರ ಇರಬಾರ್ದು. ಯಾವ ಮನುಷ್ಯನಿಗೆ ಆಗಲಿ ನಾವು ಮನಸ್ಸು ಮಾಡಿದ್ರೆ ಅಹಂಕಾರನೆಲ್ಲ ಇಡಿಸ್ತೀವಿ, ಹಾಸ್ಪಿಟಲ್ಲೇ ಮುಚ್ಚೋ ಹಾಗೆ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಡಾಕ್ಟರ್ ಅಂತಂದರೆ ಹೇಗೆ ನಾವು ದೇವರು ಅಂತ ಟ್ರೀಟ್ ಮಾಡ್ತೀವಿ, ಅಂತಹ ಡಾಕ್ಟರ್ಗಳು ಈ ರೀತಿ ಮಾಡಿದರೆ ಹೇಗೆ, ನಾವು ಹೇಗೆ ನಂಬೋದು ಅಂತ ಒಂದೇ ಸಮನೆ ಬೈತಾ ಇದ್ದಾಗ ಆ ನರ್ಸ್ ಹೇಳ್ತಾಳೆ, ಸ್ವಲ್ಪ ಸಮಾಧಾನ, ನೀವು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಬೆಳಿಗ್ಗೆ ಅಷ್ಟೇ ಡಾಕ್ಟರ್ ಮಗ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾನೆ. ಅವನ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಈ ಎಮರ್ಜೆನ್ಸಿ ಕೇಸ್ ಬಂದಿದೆ. ನಾವು ಸಹಜವಾಗಿ ಎಲ್ಲ ದಿನ ಇನ್ಫಾರ್ಮ್ ಮಾಡುವ ಹಾಗೆ ಅವರಿಗೆ ಇನ್ಫಾರ್ಮ್ ಮಾಡೋದಕ್ಕೆ ಅಂತ ಕಾಲ್ ಮಾಡಿದ್ವಿ. ಆಗ ಅವರು ಆ ಪರಿಸ್ಥಿತಿಯಲ್ಲೂ ಕೂಡ ಅದನ್ನು ಬಿಟ್ಟು ಇಲ್ಲಿಗೆ ಓಡೋಡಿ ಬಂದಿದ್ದಾರೆ. ಮತ್ತು ಪುನಃ ಅವರು ಅಂತಿಮ ಸಂಸ್ಕಾರಕ್ಕೆ ಹೋಗಬೇಕಲ್ವಾ, ಹಾಗಾಗಿ ಇಷ್ಟು ಗಡಿಬಿಡಿಯಿಂದ ಮರಳಿದ್ದಾರೆ ಅಂತ. ಆಗ ಅಲ್ಲಿದ್ದವರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಕೆಲವೊಮ್ಮೆ ನಾವು ಸಿಚುವೇಶನ್ಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಕೋಪ ಮಾಡ್ಕೋತೀವಿ, ಕೂಗಾಡ್ತೀವಿ. ಎದುರುಗಡೆ ಇರುವಂತಹ ವ್ಯಕ್ತಿಗಳನ್ನು ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡು ಬಾಯಿಗೆ ಬಂದಾಗ ಮಾತಾಡ್ತೀವಿ. ಅವ್ರು ಏನೋ ಮಾತಾಡದೇ ಇರಲಿ, ನಮ್ಮ ಕೋಪ ಶಮನ ಆಗುವವರೆಗೂ ನಾವಂತೂ ಬಿಡೋದೇ ಇಲ್ಲ ಅವ್ರನ್ನ. ಜನ್ಮವನ್ನೇ ಜಾಲಾಡ್ಬಿಡ್ತೀವಿ ಅಲ್ವಾ? ಎಷ್ಟೋ ಸಲ ನಾಣ್ಯಕ್ಕೆ ಇನ್ನೊಂದು ಮುಖ ಸಹ ಇರುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಆ ಸಿಚುವೇಶನ್ ಎಂಥದ್ದು, ಅವರ ಪರಿಸ್ಥಿತಿ ಎಂಥದ್ದು, ಎಂತಹ ಒಂದು ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಇರಬಹುದು ಅಂತ. ನಾವು ಯಾವಾಗಲೂ ನಮಗೆ ಕೋಪ ಬಂದಾಗೆಲ್ಲ ಎದುರುಗಡೆ ಇರುವಂತಹ ವ್ಯಕ್ತಿಯ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಬೇಕಂತೆ. ಕೆಲವೊಂದು ಸಲ ಎದುರುಗಡೆ ಇರುವಂತಹ ವ್ಯಕ್ತಿಯ ತಪ್ಪಿರಲಿ ಇಲ್ಲದೆ ಇರಲಿ, ಕೋಪವನ್ನು ನಾವು ಹ್ಯಾಂಡಲ್ ಮಾಡುವಂತಹ ರೀತಿಯನ್ನು ನಾವು ಕಲ್ತಿಲ್ಲ ಅಂತಂದರೆ ಲೈಫಲ್ಲಿ ನಾವು ಸೋತ ಹಾಗೆ ಅಂತ. ಇನ್ನೊಂದು, ಕೋಪದಲ್ಲಿ ನಾವು ಎಷ್ಟೇ ಕೂಗಾಡಲಿ, ರೇಗಾಡಲಿ, ಎದುರುಗಡೆ ಇರುವಂತಹ ವ್ಯಕ್ತಿ ಅದನ್ನು ಸ್ವೀಕಾರ ಮಾಡುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಅಂತಂದಮೇಲೆ, ಅಥವಾ ಅವನಿಗದು ಸಂಬಂಧಪಟ್ಟಂತಹ ವಿಷಯವೇ ಆಗಿರೋದಿಲ್ಲ ಕೆಲವೊಮ್ಮೆ, ನಾವು ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ ಅಲ್ವಾ? ಸೊ ನೀವು ಕೂಡ ಕೋಪ ಬಂತು ಅಂತ ಹೇಳಿದ್ರೆ ಮೊದಲು ಸಿಚುವೇಶನನ್ನು ಹೇಗಿದೆ ಅಂತ ಅನಲೈಸ್ ಮಾಡಿಕೊಂಡು ಆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಅಲ್ಲಿ ಅದನ್ನು ಝೀರೋ ಮಾಡ್ಕೊಳ್ಳೋದಕ್ಕೆ ಟೆಕ್ನಿಕ್ಸನ್ನು ಕಲೀಲಿಲ್ಲ ಅಂತಂದರೆ ನಿಜವಾಗ್ಲೂ ಮನಃಶಾಂತಿಯನ್ನು ಹಾಳು ಮಾಡ್ಕೊಂಡು ಹಾಗೆ ಆಗುತ್ತೆ. ಇಂತಹ ಒಂದಿಷ್ಟು ಕಥೆಗಳ ಜೊತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ. ನಾನು ನಿಮ್ಮ ನಾಯನ. ನಮಸ್ಕಾರ.